ಮತ್ತೆ ಆ ಹೆಸರು ಹೇಳಿದ್ರೆ ನಿನ್ನ ನಾಲ್ಗೆ ಕಟ್ ಮಾಡ್ಬಿಡ್ತೇನೆ. ನಾನು ಸಿಹಿ ಸಿಹಿ ಸಿಹಿ. ನಿಜ ಹೇಳಲ್ವಾ? ನಾನು ಎಷ್ಟು ಸಲ ಕೇಳಿದ್ರು ಸಿಹಿ ಸಿಹಿ ಅಂತಾನೆ ಹೇಳ್ತಾ ಇದೆಯಲ್ಲ. ನಾನು ಆಗ್ಲೇ ಮಾಡಿದ್ದು ತಮಾಷೆ ಅನ್ಕೊಂಡ್ಯಾ? ಹೇಳಿ, ನಿಜ ಹೇಳ್ತಾ ಇದ್ದೀನಿ. ನಿನ್ನ ನಾಲ್ಗೆ ಕಟ್ ಮಾಡ್ಬಿಡ್ತೀನಿ. ಬೇಡ ಬೇಡ. ಅದೇ ಬೇಡ ಅಂತ ಹೇಳ್ತಾ ಇರೋದು. ಫುಲ್ ಹೇಳೋ ನಿನ್ನ ನಾಲ್ಗೆ ಬೇಡವೇ ಬೇಡ. ಕಟ್ ಮಾಡ್ಬಿಡ್ತೀನಿ. ಅಳ್ಬೇಡ ಸೀತಮ್ಮ, ಸುಬ್ಬಿಸ್ತಾಳೆ. ಹತ್ರ ಬರ್ಬೇಡ. ಬೇಡ. ಪ್ರಿಯಾ, ಸಿಹಿ ಸಿಕ್ಕದ್ಲ? ಮತ್ತಿನ್ನೆಲ್ಲೇ ಹೋದ್ಲು ಸಿಹಿ? ಇಲ್ಲೇ ಎಲ್ಲೋ ಇರ್ತಾಳ್ ಕಣೆ. ರಾಮ್ ಹೋಗಿದ್ರಲ್ಲ ಹುಡ್ಕಕ್ಕೆ, ಕರ್ಕೊಂಬರ್ತಾರೆ. ನೀನ್ ಪ್ಲೀಸ್ ಕಣೆ, ಟೆನ್ಷನ್ ಮಾಡ್ಕೋಬೇಡ. ಟೆನ್ಷನ್ ಮಾಡ್ಕೊಳ್ತಾ ಹೇಗೆ ಇರೋದು? ನನ್ನ ಮಗಳು ಕಣೆ. ಸಿಹಿ, ರಾಮ್, ಸುಬ್ಬಿ, ಇಲ್ಲ ಪ್ರಿಯಾ, ಎಲ್ಲಾ ಕಡೆ ಹುಡುಕ್ತೆ, ಎಲ್ಲೂ ಕಾಣ್ತಾ ಇಲ್ಲ. ಅಲ್ಲಿ ಸೀತಾ ತುಂಬಾನೇ ಟೆನ್ಷನ್ ಆಗಿ ಕೂತಿದ್ದಾಳೆ. ರಾಮ್, ಏನ್ ಮಾಡೋದು ಇವಾಗ? ಎಲ್ಲಿ ಹೋದ್ಲು ಈ ಹುಡುಗಿ? ಅದೇ ನಂಗೆ ಡೌಟ್ ಆಗ್ತಾ ಇರೋದು. ಫ್ರೆಂಡ್ಸ್ ನ ಹುಡ್ಕೊಂಡು ಅವಳ ಮನೆ ಹತ್ರ ಏನಾರು ಹೋದ್ಲಾ ಅಂತ. ಲಮ್ಗ ಯಾ, ಕೇಳ್ದೆ ಯಾಕೆ ಹೋಗ್ತಾಳ ರಾಮ್ ಅವಳಲ್ಗೆ? ಎಷ್ಟೇ ಆದ್ರೂ ಅದು ಅವಳ ಮನೆ ಅಲ್ವಾ ಪ್ರಿಯಾ? ನಾವು ಬಲವಂತದಿಂದ ಅವಳು ನಮ್ಮ ಮಗಳು ಅಂತ ಕರ್ಕೊಂಡ್ಬಂದು ಸಿಹಿ ಸಿಹಿ ಅಂತ ಹೇಳ್ಕೊಂಡು ನಮ್ಮ ಮನೇಲಿ ಇಟ್ಕೊಬಹುದು. ಬಟ್ ಆ ಫೀಲಿಂಗ್ ಅವಳಿಗೆ ಬರ್ಬೇಕಲ್ವಾ? ಈ ದೇವಸ್ಥಾನ ಬೇರೆ, ಅವಳ ಸ್ಲಮ್ಗೆ ಸಿಕ್ಕಾಪಟ್ಟೆ ಹತ್ರ. ಫ್ರೆಂಡ್ಸ್ ನ ಹುಡ್ಕೊಂಡು ಮನೆ ಹತ್ರ ಏನಾದ್ರು ಹೋಗಿರ್ಬೋದಾ? ಅಶೋಕ ಬೇರೆ. ಸುಬ್ಬಿ ಹಾಗೆಲ್ಲ ಮಾಡೋ ಹುಡುಗಿ ಅಲ್ಲ. ಹೋಗೋದಾದ್ರೆ ಹೇಳೇ ಹೋಗ್ತಾಳೆ. ಮತ್ತೇನೋ ಆಗಿದೆ. ಈ ಭಾರ್ಗವಿ ಚಿಕ್ಕಿನೇ ಏನೋ ಮಾಡಿದ್ದಾರೆ. ಆದ್ರೆ ಅದನ್ನ ರಾಮ್ಗೆ ಹೇಳೋದು ಹೇಗೆ? ಸಿಹಿಯಲ್ಲಿ ಏನ್ ಗಾಬರಿ ಆಗ್ಬೇಡಿ, ಹುಡ್ಕೋಣ, ಸಿಗ್ತಾಳೆ. ರಾಮ್, ನನಗನ್ಸತ್ತೆ ಸಿಹಿ ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿದ್ದಾಳೆ. ಕಣ್ಣ ಮುಚ್ಚೆ ಆಡ್ತಿದ್ದಾಳೆ. ನಾವ್ ಹುಡುಕ್ಲಿ ಅಂತ ನಮ್ನ ಈ ತರ ಆಟ ಆಡ್ತಿದ್ದಾಳೆ. ಇಲ್ಲೇ ಎಲ್ಲಾದ್ರೂ ಇರ್ತಾಳೆ, ಹುಡ್ಕೋಣ. ಇಲ್ಲ ರಾಮ್, ಇಲ್ಲೇ ಬಚ್ಚಿಟ್ಕೊಂಡಿದ್ದಾಳೆ, ನನಗ್ ಗೊತ್ತು. ಸಿಹಿ, ಸಿಹಿ. ಸೀತಾ ಪ್ಲೀಸ್, ನೀವು ಕೂತಿರಿ, ಸಿಗ್ತಾಳೆ, ಹುಡ್ಕೋಣ. ಸೀತಾ, ನಡಿ ಕೂತ್ಕೋ. ಬಾ ಸೀತಾ.
ಕಾಣ್ತಾ ಇಲ್ವಾ? ನನ್ ಸುಬ್ಬಿನ ಕಿಡ್ನಾಪ್ ಮಾಡಿದ್ರೆ ನಾನ್ ಬಿಟ್ಬಿಡ್ತೀನಾ? ಅವತ್ ನನ್ ಕಿಡ್ನಾಪ್ ಮಾಡ್ದೆ, ಇವತ್ ಇವಳನ್ನ ಮಾಡ್ತೀಯಾ?